ದೇವಸ್ಥಾನದ ಒಳಗೆ ಕೂತಿದ್ದಾರೆ. ಅಷ್ಟೋ ಜನಕ್ಕೆ ಊಟ ನೀರು ಎಲ್ಲದರ ವ್ಯವಸ್ಥೆ ದೇವಸ್ಥಾನದ ಒಳಗೆ. ಅಷ್ಟು ಶ್ರೀಮಂತವಾಗಿತ್ತು ನಮ್ಮ ದೇವಸ್ಥಾನಗಳು. 3 ದಿನಗಳ ನಂತರ ದೇವಸ್ಥಾನದಲ್ಲಿ ಇದ್ದಿದ್ದಂತ ನೀರು ಖಾಲಿ ಆಯಿತು. ಈಗೇನು ಮಾಡಬೇಕು? ಖಾಲಿ ಆಗಿದ್ದೇನಕ್ಕೆ ಅಂದ್ರೆ ನಮ್ಮವರೇ ಯಾರೋ ಮೊಘಲ್ ರಾಜನಿಗೆ ಇವರಿಗೆ ನೀರು ಬರ್ತಾ ಇರೋದು ಈ ಕಲ್ಯಾಣಿಯಿಂದ. ಆ ಕಲ್ಯಾಣಿ ಇರುವಂತ ಜಾಗವನ್ನ ನೀವು ಭದ್ರಗೊಳಿಸ್ಕೊಳ್ಳಿ, ನೀರು ತರ್ಲಿಕ್ಕೆ ಆಗೋದಿಲ್ಲ ಅವರಿಗೆ ಅಂತ ಹೇಳಿಕೊಟ್ಟಿದ್ರಿಂದ ನೀರಿನ ವ್ಯವಸ್ಥೆ ರದ್ದಾಯ್ತು. ನೀರಿಲ್ಲ ಯಾರಿಗೂ. ಈಗೇನು ಮಾಡೋದು? ಜನ ಸಾಯ್ತಾ ಇದ್ದಾರೆ, ಜನರಿಗೆ ಸಾಯ್ಲಿಕ್ಕೆ ಬಿಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಒಂದಿಷ್ಟು ಜನ ಹೊರಗೆ ಬಂದು ಮೊಘಲ್ ರಾಜನ ಬಳಿ ಕೈ ಮುಗಿದು ಕೇಳ್ಕೊಂಡ್ರು, ನಿನಗೆ ದೇವಸ್ಥಾನದಲ್ಲಿ ಇಟ್ಟಿರುವಂಥ ವಜ್ರ ವೈಡೂರ್ಯಗಳು ಬೇಕು, ಚಿನ್ನ ಬೇಕು, ವಜ್ರಗಳು ಬೇಕು, ನಾನು ನಿಮಗೆ ಕೊಡ್ತೀವಿ. ದೇವಸ್ಥಾನದಲ್ಲಿರುವಂಥ ಅಷ್ಟೂ ಸಂಪತ್ತನ್ನು ಎತ್ಕೊಂಡು ಹೋಗು, ಆದರೆ ನಮ್ಮ ಶಿವಲಿಂಗಕ್ಕೆ ಏನೂ ಮಾಡಬೇಡ. ಮೊಘಲ್ ರಾಜ ಹೂ ಅಂತ ಒಪ್ಕೊಂಡ. ಆದರೆ ಮೊಘಲರ ಬುದ್ಧಿ, ಪರಕೀಯರ ಬುದ್ಧಿ ಏನು ಮಾಡಬೇಕು? ಹೂ ಅಂತ ಒಪ್ಕೊಂಡವರು ದೇವಸ್ಥಾನದ ಒಳಗೆ ಬಂದರು. ಚಿನ್ನ ವಜ್ರ ವೈಡೂರ್ಯ ಕದ್ದಿದ್ದು ಅಷ್ಟೇ ಅಲ್ಲದೆ ನಮ್ಮ ಶಿವಲಿಂಗದ 2 ಭಾಗವನ್ನು ಮಾಡಿ ಶಿವಲಿಂಗವನ್ನು ಭಗ್ನಗೊಳಿಸಿ ಇದ್ದಂಥ ಅಷ್ಟು ಪುರೋಹಿತರ ಸಮೇತ ಭಕ್ತಾದಿಗಳ ನರಮೇಧವನ್ನು ಮಾಡಿ ಅಲ್ಲಿಂದ ಹೊರಟಿದ್ರು. ಇದು ಆಗಿದ್ದು ಒಂದು ಬಾರಿ ಅಷ್ಟೇ ಅಲ್ಲ. ಸೋಮನಾಥ ಮಂದಿರದ ವಿಶೇಷ ನೋಡಿ. ಸೋಮನಾಥ ಮಂದಿರದ ಮೇಲೆ ಈ ರೀತಿ ಒಂದು ಬಾರಿ ದಾಳಿ ಆಯಿತು. ಹಿಂದೂ ಸಮಾಜ ಎಚ್ಚೆತ್ಕೊಳ್ತು. ಮತ್ತೊಮ್ಮೆ ಅದೇ ಜಾಗದಲ್ಲಿ ಸೋಮನಾಥ ಮಂದಿರವನ್ನು ಮರುಸ್ಥಾಪನೆ ಮಾಡಿ ಜೀರ್ಣೋದ್ಧಾರ ಮಾಡಿದ್ರು. ಅಲ್ಲಿಗೂ ನಿಲ್ಲಿಲ್ಲ. ಸೋಮನಾಥ ಮಂದಿರದ ಮೇಲೆ ಬರೋಬ್ಬರಿ 17 ಬಾರಿ ನಿರಂತರ ದಾಳಿ ಆಯಿತು. ಒಂದು ಬಾರಿ ಕಟ್ಟಿದ್ರು, ಮತ್ತೆ ಮೊಘಲರು ಬಂದ್ರು, ದಾಳಿ ಮಾಡಿದ್ರು, ನಾಶ ಮಾಡಿದ್ರು, ಮತ್ತೆ ಕಟ್ಟಿದ್ರು, ಮತ್ತೆ ಬಂದ್ರು, ಲೂಟಿ ಮಾಡಿದ್ರು, ನಾಶ ಮಾಡಿದ್ರು. 17